ಕರೆದ ತಕ್ಷಣ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಜಗಳ. ಇವ್ರನ್ನ ಜಾಸ್ತಿ ಕೇಳಿ ನನ್ನ ಕೇಳಬೇಡಿ. 4 ವರ್ಷದಿಂದ ಈ ಚಿಕ್ಕ ಮಗುನ ಯಾವ ತರ ಸಹಿಸ್ಕೊಂತ ಇದ್ದೀರಾ? ಫಸ್ಟ್ ಆಫ್ ಆಲ್ ಪೇಷನ್ಸ್ ಜಾಸ್ತಿ. ಆ ಖುಷಿ ಆಗಿರೋದಕ್ಕಿಂತ 10 ಪಟ್ಟು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಬೇಕು. ಆ ಥರ ಏನು ಸಹಿಸ್ಕೊಳ್ಳೋ ಥರ ಏನಿಲ್ಲ. ಏನೇ ಇದ್ರು ಎಲ್ಲಾದ್ರೂ ನಾರ್ಮಲ್ ಆಗ್ತಾ ಹೇಳ್ತೀನಿ. ಎಷ್ಟು ಕೋಪ ಗೊತ್ತಾ ಯಪ್ಪ. ಅಭಿಮಾನಿಗಳಿಗೆ ಅಂತಾನೆ ಹೇಳ್ಬೋದು, ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ. ಏನ್ ಮಾಡಿದ್ವಿ ಸುಮ್ನೆ ಹೋಗಿ ಇವಳು ಲಿಪ್ಸ್ಟಿಕ್ ಹಾಕ್ತಾಳೆ, ಡೈಲಿ ಡ್ರೆಸ್ಗೆ ಮ್ಯಾಚಿಂಗ್ ನೇಲ್ ಪಾಲಿಶ್ ಹಾಕ್ತಾಳೆ, ಕ್ಯಾಟ್ ವಾಕ್ ಮಾಡ್ತಾಳೆ. ಬಟ್ ದಿಸ್ ಇಸ್ ಫಾರ್ ಯು. ನೆನೆದಂತೆ ಬರುವವನು ನೀನೇ ತಾನೆ, ನನ್ನ ಈ ಪುಟ್ಟ ಹೃದಯವಿದು ನಿಂದೇ ತಾನೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ಇವಾಗ ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಜೊತೆಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 4 ಇಯರ್ಸ್. 4 ಇಯರ್ಸಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀರಾ? ಏನ್ ಚೇಂಜಸ್ ಅಂತದ್ದು ಮದುವೆಗೆ ಮುಂಚೆ ಒಂದೊಂದು ಬೇರೆ ಥರನೇ ಇರ್ತೀರಾ, ಸೊ ಮದುವೆ ಆದಮೇಲೆ ಬೇರೆ ಥರ ಇರ್ತೀರಾ, ಸೊ ಯಾವ ಥರ ಚೇಂಜಸ್ ಮಾಡ್ಕೊಂಡಿದ್ದೀರಾ? ಚೇಂಜಸ್ ಅಂತ ಏನಿಲ್ಲ. ಮದುವೆ ಆದಾಗ ಮದುವೆ ಮುಂಚೆ ಯಾವ ಥರ ಇದ್ವಿ ಅದೇ ಥರ ಇದ್ದೀವಿ. ಬಟ್ ಅವಾಗ ಮಾಮೂಲಿ ಅದು ಇದಿದೆ. ಸಂಸಾರ ಅಂದಮೇಲೆ ಚಿಕ್ಕ ಪುಟ್ಟ ಜಗಳಗಳನ್ನೋದು ಇದ್ದಿದೆ. ಅದು ಮಾಮೂಲಿ ಜಗಳ ಆಡ್ತಿರ್ತೀವಿ, ಹಂಗೆ ಸರಿ ಹೋಗ್ತಾ ಇರ್ತೀವಿ. ಹಂಗೆ ಹೊಸದು ಏನು ಕಲಿಯೋಕ್ಕೆ ಏನು ಸಿಗುತ್ತೆ ಅದನ್ನೆಲ್ಲ ಕಲಿತಾ ಇರ್ತೀವಿ. ಒಟ್ಟಿಗೆ ಹೊರಗಡೆ ಹೋಗೋಕೆ ಇಷ್ಟಪಡ್ತೀವಿ. ಸೊ ಹಂಗೆ ಒಂದಷ್ಟು. ಇವ್ರನ್ನ ಜಾಸ್ತಿ ಕೇಳಿ ನನ್ನ ಕೇಳಬೇಡಿ. 4ನೇ ವರ್ಷದ್ದು ಆ್ಯನಿವರ್ಸರಿ ಇದು. ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್? ಯಾವ ಥರ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಪ್ರಾಬಬ್ಲಿ ಇವಾಗ ಡಿನ್ನರ್ಗೆ ಹೋಗ್ಬೋದು, ಬಟ್ ಬೆಳಗ್ಗೆಯಿಂದ ನಾವು ಶೂಟಲ್ಲೇ ಇದ್ವಿ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಶೂಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು. ನಾವು ಪ್ರಾಬಬ್ಲಿ ಶೂಟ್ ಇಲ್ಲ ಅಂದಿದ್ರೆ ಬೆಳಗ್ಗೆಯಿಂದ ಸಂಜೆ ಯಾವಾಗ ಟ್ರಾವೆಲಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಆದರೆ ಒಂಥರ ಟ್ರಾವೆಲಿಂಗ್ ಮಾಡಿದಿದ್ರು ಕೂಡ ಈ ಥರ ವರ್ಕಲ್ಲಿ ಎಕ್ಸ್ಪೀರಿಯನ್ಸ್ ಇಟ್ ವುಡ್ ಬಿ ವೆರಿ ರೇರ್. ಇದು ರೊಮ್ಯಾಂಟಿಕ್ ಸಾಂಗ್ ಆಗಿರೋದ್ರಿಂದ ನಾರ್ಮಲ್ ಆಗಿದ್ರು ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಇರ್ತಾ ಇರಲಿಲ್ಲ ಇವತ್ತು. ಸೊ ಶೂಟು ಅದು ಪ್ಲಸ್ ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಅಂದಿದ್ದೆ ನಮ್ಗೆ ಫುಲ್ ಸ್ಪೆಷಲ್ ಆಗಿಬಿಡ್ತು. ನಾವು ಫುಲ್ ಖುಷಿ ಆಗ್ತಾಯಿದ್ವಿ ನಾವು ನೋಡಿಕೊಂಡು. ಅದೊಂದು ಎಕ್ಸ್ಪ್ರೆಷನ್ ಏನು ಸಾಂಗಲ್ಲಿ ನೀವು ನೋಡ್ತೀರಾ ನೆಕ್ಸ್ಟ್ ರಿಲೀಸ್ ಆದಮೇಲೆ. ಸೊ ಅದೆಲ್ಲ ಒಂಥರ ಹಾರ್ಟ್ಫುಲ್ ಆಗಿ ನ್ಯಾಚುರಲ್ ಆಗಿ ಬಂದಿರೋ ಎಕ್ಸ್ಪ್ರೆಷನ್ಸ್ಗಳದೆಲ್ಲ. ಅಂದರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತಾ ಈ ಥರ ರೊಮ್ಯಾಂಟಿಕ್ ಸಾಂಗ್ ಇರುತ್ತೆ, ಇಷ್ಟೊಂದು ಡಿನ್ನರ್ ಎಲ್ಲ ಪ್ಲಾನ್ ಇರುತ್ತೆ ಅಂತ? ಇಲ್ಲ, ನಾಟ್ ರಿಯಲಿ. ಇಷ್ಟೊಂದೆಲ್ಲ ಇರಲಿಲ್ಲ. ಸಾಂಗ್ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಅದು ಅವ್ರ ಇಮ್ಯಾಜಿನೇಷನ್ ಹೇಗೆ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಥಿಂಗ್. ಈ ಥರ ಸಾಂಗ್ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಪ್ಲಾನ್ ಮಾಡಿದ್ರು ಆಗ್ತಿರ್ಲಿಲ್ಲ. ಪ್ಲಾನ್ ಮಾಡಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡೋಣ ಅಂತ ಅಂದಿದ್ರು. ಅದು ಪ್ಲಾನ್ ಪ್ರಕಾರ ಆಗ್ತಿರ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದು ಅನ್ಪ್ಲ್ಯಾನ್ಡ್ ಇದು. ಸೊ ಇವ್ರಿಗೂ ಮೂವಿ ಟೀಮ್ವರೆಗೂ ಏನೂ ಗೊತ್ತಿರಲಿಲ್ಲ. ಬೆಳಗ್ಗೆ ಬಂದ ತಕ್ಷಣ ನಾನು ಏನು ಸರ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡ್ತಿದ್ದೀರಲ್ಲ ಅಂತಂದೆ. ಸೊ ಅವಾಗ ಅವರು ಫ್ಲ್ಯಾಶ್ ಆಗಿ ಸೊ ಇವತ್ತು ಒಂದು ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಷ್ಟೆಲ್ಲ ಟೀಮ್ ಅವ್ರು ನಮಗೋಸ್ಕರ ಮಾಡಿದ್ರು. ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಈ ಕ್ವಶನ್ ನಿಮಗೆ ಸರ್. 4 ವರ್ಷದಿಂದ ಈ ಚಿಕ್ಕ ಮಗುನ ಯಾವ ಥರ ಸಹಿಸ್ಕೊತಾ ಇದ್ದೀರಾ? ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಪೇಷನ್ಸ್ ಜಾಸ್ತಿ. ಸೊ ಬೈಸ್ಕೊತಾನು ಇರ್ತೀನಿ ಜಾಸ್ತಿ. ಓಹೋ ಅಂದರೆ ನಾನು ಹೆಂಗಂತ ಹೇಳಿದ್ರೆ ನಾನು ಸ್ವಲ್ಪ ಸೋಬರ್. ನಾನು ಜಾಸ್ತಿ ಎಕ್ಸೈಟ್ಮೆಂಟ್ ಜಾಸ್ತಿ ಇಲ್ಲ ನನಗೆ. ಏನೇ ಇದ್ರೂ ಎಲ್ಲಾದ್ರೂ ನಾರ್ಮಲ್ ಆಗಿ ತೊಗೊಳ್ತೀನಿ. ತುಂಬ ಖುಷಿ ಆಗಿದ್ರು ಅದನ್ನು ಒಂಥರ ನಾರ್ಮಲ್ ಆಗಿ ತೊಗೊಳ್ತೀನಿ. ಸ್ವಲ್ಪ ಒಂದು 5-6 ಸೆಕೆಂಡ್ ಅಷ್ಟೇ ನಾನು ಖುಷಿಪಟ್ಟು ಮತ್ತು ಸುಮ್ಮನೆ ಆಗ್ಬಿಡ್ತೀನಿ. ತುಂಬ ಏನಾದರೂ ಬೇಜಾರಾಯಿತು ಅಂತಂದರೂ ಅಷ್ಟೇ ಜಾಸ್ತಿ ನಾನು ಬೇಜಾರು ಮಾಡಿಕೊಂಡು ಹಂಗೆ ಕೂತ್ಕೊಳ್ಳೋದಿಲ್ಲ. ಅದನ್ನು ಸ್ವಲ್ಪ ಲೈಟಾಗಿ ತೊಗೊಳ್ತೀನಿ. ಸೊ ಆ ಥರ ನನ್ನ ಒಂದು ಬಿಹೇವಿಯರು. ಸೊ ಇವ್ರಿಗೆ ಆ ಥರ ಅಲ್ಲ, ಇವರಿಗೆಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ. ಏನೋ ಒಂದು ಸ್ವಲ್ಪ ಖುಷಿ ಆಯಿತು ಅಂತಂದರೆ ಅದನ್ನು ಆ ಖುಷಿ ಆಗಿರೋದಕ್ಕಿಂತ 10 ಪಟ್ಟು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಬೇಕು. ಚೂರು ಬೇಜಾರಾಯಿತು ಅಂತಂದರೆ 10 ಪಟ್ಟು ಬೇಜಾರಾಗಬೇಕು. ಆಗಿರೋ ಸ್ವಲ್ಪ ನೋವು ಇರುತ್ತಷ್ಟೇ, ಅದನ್ನು ಸ್ವಲ್ಪ ಜಾಸ್ತಿ. ಸೊ ಹಂಗಾಗಿ ಸ್ವಲ್ಪ ಹಂಗೆ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಜ ಅನ್ಸುತ್ತಾ ಸರ್ ಇಷ್ಟ ತನಕ ಹೇಳಿದ್ದು ಎಲ್ಲ? ಅಂದರೆ ಅದು ನಿಜ. ಸೋಬರ್ ಎಕ್ಸೈಟ್ಮೆಂಟ್ ನಾನು ತುಂಬ ಎಕ್ಸಾಜುರೇಟ್ ಮಾಡ್ತೀನಿ. ಚಂದನ್ ತುಂಬ ಸೋಬರ್, ದಟ್ ಈಸ್ ವೆರಿ ಟ್ರೂ. ಬಟ್ ಆದರೆ ಇಲ್ಲ, ಆ ಥರ ಏನು ಸಹಿಸ್ಕೊಳ್ಳೋ ಥರ ಏನಿಲ್ಲ. ಓಹೋ
ಏನು ಮಾಡ್ತೀನಿ ಎಷ್ಟು ಕೋಪ ಗೊತ್ತಾ? ಏನು ಯಪ್ಪ, ಮಾಡಿದ್ದೀನಿ? ಏನ್ ಮಾಡಿದ್ವಿ? ಫುಲ್ ಕೋಪ, ಚಂದನ್ ಜಾಸ್ತಿ ಅಂದ್ರೆ ಕೋಪ ಬರುತ್ತೆ. ಕೋಪ ಅನ್ನೋದು ಎಲ್ಲರಿಗೂ ಇದ್ದೇ ಇರತ್ತೆ ಆಯ್ತಾ. ನನ್ ಕೋಪ ಬಂದ್ರೆ ಒಂದೇ ಸಲ ಈಗ ಒಂಥರ ಹೆಂಗ ಜ್ವಾಲಾಮುಖಿ ಥರ ಡಮ್ ಅಂತ ಅಂದ್ಬಿಡುತ್ತೆ ನನಗೆ. ಆ ಥರ ಕೋಪ ಬರುತ್ತೆ. ಆವಾಗ ತೆಗ್ದು ಏನಾದರೂ ಎಸ್ಬಿಟ್ಟಿರ್ತಾರೆ. ಇವ್ರಿಗೇನು ಮಾಡೋಕ್ಕಾಗಲ್ವಲ್ಲ, ಹೆಣ್ಮಕ್ಳು ತುಂಬ ಸ್ಟ್ರಾಂಗು. ಅದ್ರ ಮೇಲೆ ವಸ್ತುಗಳ ಮೇಲೆಲ್ಲ ತೀರ್ಸ್ಕೊಂಡ್ಬಿಡ್ತೀನಿ. ಅವಾಗ ಸ್ವಲ್ಪ ಕೋಪ ಫುಲ್ಲು ಕಮ್ಮಿ ಆಗೋಗ್ಬಿಡುತ್ತೆ. ಅದರಲ್ಲಿ ಇವ್ರದ್ದು ಒಂದ್ಸಲ ಏನಕ್ಕೆ ಹೇಳ್ತಿದ್ದಾರೆ ಅಂದರೆ, ಇವ್ರ ಮುಖಕ್ಕೇನೋ ಹಚ್ಕೊಳ್ಳೋದು ಒಂದು ಕ್ರೀಮ್ ಏನೋ ಇತ್ತು, ಕೈಗೆ ಅದೇ ಸಿಕ್ತು, ತೆಗ್ದು ಎಸ್ಬಿಟ್ಟಿದೆ. ಸೊ ಅವಾಗ ಮತ್ತು ಅದನ್ನೇ ವಾಪಸ್ ತಂದು ಕೊಟ್ಟಿದ್ದೀನಿ, ಸೇಮ್ ಬ್ರ್ಯಾಂಡು. 4 ವರ್ಷದಲ್ಲಿ ಎಷ್ಟು ಸರಿ ಜಗಳ ಆಡಿದ್ದೀರಾ ಇಲ್ಲಿವರೆಗೂ? ಅದೆಲ್ಲ ಲೆಕ್ಕ ಇಟ್ಟಿಲ್ಲ ಬಿಡಿ. ಲೆಕ್ಕ ಇಟ್ಕೊಂಡು ಜಗಳ ಆಡೋಕ್ಕಾಗುತ್ತಾ? ನೀವು ಒಳ್ಳೆ ಇವತ್ತು ಜಗಳ ಆಡದೆ ಇವತ್ತೊಂದು ಆಗುತ್ತಲ್ವಾ ಒಂದೊಂದ್ಸರಿ? ಆ ಥರ ಏನಿಲ್ಲ. ಚಿಕ್ಕ ಪುಟ್ಟ ಕಾಮನ್ ಅದು. ಇವಾಗ ಟಿವಿ ನನಗ್ ನೋಡ್ಬೇಕಂತ ಇಷ್ಟಿರತ್ತೆ, ಚಂದನ್ಗೇನೋ ನೋಡ್ಬೇಕಂತ ಅಯ್ಯೋ ಇಷ್ಟಿರತ್ತೆ. ಅದೆಲ್ಲ ದೊಡ್ಡ ವಿಚಾರ. ಟಿವಿ ಜಗಳ ಆಗುತ್ತೆ ಮಾಮೂಲಿ. ಯಾವ ವಿಚಾರಕ್ಕೆ ಜಗಳ ಆಗುತ್ತೆ ಅಂತಂದರೆ, ಇವಾಗ ನನ್ನ ಹೆಸರು ಕುಕ್ಕಿ ಅಂತ ಕರೆಯೋದು. ನಾನು ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಇಲ್ಲ ಫೋನ್ ನೋಡ್ಕೊಂಡೇನೋ ಕೂತಿರ್ತೀನಿ. ಒಂದ್ಸಲ ಕುಕ್ಕಿ ಅಂತ ಕರೀತಾಳೆ, ನಾನು ಎಲ್ಲೋ ಝೋನ್ ಔಟ್ ಆಗ್ಬಿಟ್ಟು ಸುಮ್ಮನೆ ಆ ಕಡೆ ಎಲ್ಲೋ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ. ಮುಗೀತು ಅಷ್ಟೇ. ಅಲ್ಲಿಂದ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ. ಕರೆದ ತಕ್ಷಣ ರಿಪ್ಲೈ ಮಾಡಿಲ್ಲ ಅಂತಂದರೆ ಜಗಳ. ನೀವೇನು ಹೇಳ್ತೀರಾ? ಎಷ್ಟು ಸರಿ ಜಗಳ ಆಗಿರ್ಬೋದು ನಿಮ್ಗೆ ನೆನಪಿರೋ ಥರ? ಆಗುತ್ತೆ ಯಾವಾಗಲೂ, ವಾರಕ್ಕೊಂದ್ಸಲ ಮೇ ಬಿ, ಗೊತ್ತಿಲ್ಲ ಎಷ್ಟು ಸಲ ಆಗಿದೆ ಅಂತ. ಬಟ್ ಅದೇ ನಮ್ಗೆ ಬೇಗ ರೆಸ್ಪಾಂಡ್ ಮಾಡಬೇಕು, ಇಲ್ಲಾಂದರೆ ಆ ಥರ ಸಣ್ಣ ಸಣ್ಣ ಪುಟ್ಟದಕ್ಕೆ ಆಗೋದು. ಸೊ ಅದ್ಲೇನು ಲೆಕ್ಕ ಇಟ್ಟಿಲ್ಲ, ಯಾರೂ ಲೆಕ್ಕ ಇಡಲ್ಲ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಬಟ್ ಇವಾಗ 4 years ಆ್ಯನಿವರ್ಸರಿಯಲ್ಲಿ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ? ಈ ಇಯರ್ ಬೆಸ್ಟ್ ಅಥವಾ ಲಾಸ್ಟ್ ಇಯರ್ ಬೆಸ್ಟ್ ಅಂತ? ಎವ್ರಿ ಇಯರ್ ಒಂದೊಂದು ವರ್ಷ ಒಂದೊಂಥರ ಡಿಫ್ರೆಂಟ್ ಅಂದರೆ ನಾವು ಬೇರೆ ವರ್ಷಗಳೆಲ್ಲ ಮಾಡಬೇಕಾದಾಗ ಲಾಸ್ಟ್ 3 years ಪ್ಲ್ಯಾನ್ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿ ಅಲ್ಲಿ ಆ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ಸಲ ನನಗೆ ಸಖತ್ ಸ್ಪೆಷಲ್ ಅನಿಸ್ತು. ಯಾಕಂತ ಹೇಳಿದ್ರೆ ನಾವಿಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡಿದ್ವಿ. ಮೇಜರ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರೋದು. ಸೊ ನಮ್ಮ ಪ್ರೊಫೆಷನ್ನ ಅಂದರೆ ಇವಾಗ ಏನು ಮಾಡ್ತಾರೆ, ಯೂಶ್ವಲಿ ಏನು ಮಾಡ್ತಾರೆ, ಅವತ್ತು ರಜಾ ಹಾಕ್ಬಿಟ್ಟು ಅವ್ರ ಪ್ರೊಫೆಷನ್ ಏನಿರುತ್ತೆ ಆ ಕೆಲಸಕ್ಕೆ ರಜಾ ಹಾಕ್ಬಿಟ್ಟು ಅವ್ರು ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ನಾವು ಇವತ್ತು ನಮ್ಮ ಕೆಲಸಕ್ಕೆ ರಜಾ ಹಾಕ್ದಲ್ಲೇ ಕೆಲಸ ಮಾಡಿಕೊಂಡೆ ಕೆಲಸನೇ ಎಂಜಾಯ್ ಮಾಡಿದ್ವಿ ಇವತ್ತು. ಸೊ ಅದು ನನಗಂತೂ ತುಂಬ ಸ್ಪೆಷಲ್ ಅನಿಸ್ತಾ ಇದೆ. ಇಷ್ಟು ದಿನ ಆಫ್ ಸ್ಕ್ರೀನ್ ರೊಮ್ಯಾಂಟಿಕ್ ಇರ್ತಾ ಇತ್ತು, ಇವಾಗ ಆನ್ ಸ್ಕ್ರೀನ್ ರೊಮ್ಯಾಂಟಿಕ್ ಯಾವ ಥರ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ಸ್, ಸಿಚುವೇಶನ್ಸು ಮತ್ತು ಅವ್ರು ಕ್ರಿಯೇಟ್ ಮಾಡಿದ ಸಿನಾರಿಯೋಸ್ ಎಲ್ಲ ತುಂಬ ಡ್ರೀಮಿ ಆ್ಯಂಡ್ ಚೆನ್ನಾಗಿತ್ತು. ನಾವು ಸುಮ್ಮನೆ ರವಿಚಂದ್ರನ್ ಸರ್ ಅವ್ರದ್ದು ಸಾಂಗ್ಸ್ ಎಲ್ಲ ನೋಡ್ತಾ ಇದ್ವಿ. ಅವರು ಆ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಶೂಟ್ ಮಾಡ್ಬೇಕು, ಹೆಂಗೆ ಮಾಡ್ತಾರೆ ಇವರು ಈ ಥರ ಅಲ್ಲ ಅಂತ. ಸೊ ಅದು ನಾವು ಇವತ್ತು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನಿಮಗೇನಾದರೂ ಅನ್ಸುತ್ತಾ ಕ್ಯಾಂಡಿ ಕ್ರಶ್ ಅಂತ ಈ ಮೂವಿಗೆ ನೇಮ್ ಇಟ್ಟಿದ್ದಾರೆ ಅಂದರೆ ನಿಮ್ಮಿಬ್ರು ನೋಡಿನೇ ಇಟ್ಟಿರ್ಬೋದು ಅಂತ ಅನ್ಸುತ್ತಾ? ಗೊತ್ತಿಲ್ಲ, ಅದು ಡಿರೆಕ್ಟರ್ಸನ್ನು ಕೇಳಬೇಕು ನಾವು ಅದ್ರ ಬಗ್ಗೆ. ಅಂದರೆ ಅವರು ಸ್ವಲ್ಪ ಸ್ಟೋರಿ ಲಿಂಕ್ ಆಗಿ ಸ್ಟೋರಿ ಕನೆಕ್ಷನ್ ಇರೋ ಥರ ಇಟ್ಟಿದ್ದಾರೆ. ಬಟ್ ಹೋಪ್ಫುಲ್ ಇನ್ಸ್ಪೈರ್ ಆಗಿದ್ರು ಖುಷಿನೇ. ಯಾಕಂದರೆ ನಿಮ್ಮ ಜೋಡಿನೂ ಹಾಗೇ ಇದೆ, ಒಂಥರ ಆ್ಯಕ್ಚುಲಿ ಮೇ ಬಿ ಕೋಇನ್ಸಿಡೆನ್ಸ್ ಅಂತ ಅನ್ಬೋದು. ಬಟ್ ಅವ್ರ ಕ್ರಿಯೇಟಿವಿಟಿ ಸ್ವಲ್ಪ ಯೂಸ್ ಮಾಡಿ ಅದನ್ನು ಟೈಟ್ಲ್ ಇಟ್ಟಿದ್ದಾರೆ ಕ್ಯಾಂಡಿ ಕ್ರಶ್. ಅದು ನೀವು ಸಿನಿಮಾದಲ್ಲಿ ಕನೆಕ್ಟ್ ಆಗುತ್ತೆ, ಅದು ಏನಕ್ಕೋ ಒಂದು ವಿಚಾರಕ್ಕೆ. ಸೊ ಅಂದರೆ ಇರ್ಬೋದು, ಮೇ ಬಿ ನೀವು ಆ ಥರನೂ ಊಹೆ ಮಾಡ್ಕೋಬೋದು. ನೆಕ್ಸ್ಟು ನಮ್ಮ ಇದಕ್ಕೆ ಜನತೆಗೆ ಅಂದರೆ ನಿಮ್ಮ ಅಭಿಮಾನಿಗಳಿಗೆ ಅಂತಲೇ ಹೇಳ್ಬೋದು, ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ? ಇನ್ನೂ ಕೆರಿಯರ್ ಸ್ಟಾರ್ಟ್ ಆಗಿದೆ, ಇಲ್ಲ ಇನ್ನೂ ತುಂಬ ಮಾಡೋ ಕೆಲಸ ಇದೆ. ಸೊ ಪ್ರಾಬಬ್ಲಿ ಅದ್ರ ಬಗ್ಗೆ ಇವಾಗ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಅಂದರೆ ಮೂವೀಸ್ ಕಡೆ. ಇಲ್ಲಿವರೆಗೂ ಎಷ್ಟು ಮೂವೀಸ್ ಬಂದಿದೆ ಮೇಡಮ್ ನಿಮಗೆ? ಇವಾಗ ಒಂದು ಮೂವಿ ಮಾಡ್ತಿದ್ದೀರಾ, ನೆಕ್ಸ್ಟು ಆಲ್ರೆಡಿ ಬಂದಿದೆಯಾ? ಆಲ್ರೆಡಿ ನಿಮ್ಮ ಕೈಯಲ್ಲಿ ಮೂವೀಸ್ ಇದೆಯಾ? ಅಂದರೆ ಯಾವ ಥರ ಇದೆ? ಆಲ್ರೆಡಿ ಇನ್ನೊಂದು ಮೂವಿ ಕಂಪ್ಲೀಟ್ ಮಾಡಿದ್ದೀನಿ, ಅದರಲ್ಲಿ ಗೋಸ್ಟ್ ಕ್ಯಾರೆಕ್ಟರಾಗಿ ಮಾಡ್ತಿದ್ದೀನಿ. ಆ್ಯಂಡ್ ಬೇರೆ ಮೂವೀಸ್ ಆಫರ್ಸ್ ಬಂದಾಗಲೂ ಕೂಡ ನಾನು ಆವಾಗಲೇ ಹೇಳ್ದಂಗೆ ರಿಯಾಲಿಟಿ ಶೋಸ್ ಎಲ್ಲ ಕಮಿಟ್ ಆಗಿರ್ತಿತ್ತು. ಸೊ ಫಸ್ಟ್ ಯಾವ್ದು ಕಮಿಟ್ ಆಗಿರ್ತೀವಿ ಅದಕ್ಕೆ ಪ್ರಿಫರೆನ್ಸ್ ಕೊಡಲೇಬೇಕಾಗತ್ತೆ. ಈ ಮೂವಿ ಆಫರ್ ಬಂದಾಗ ಆ ಮೂಮೆಂಟಲ್ಲಿ ನಾನು ಯಾವುದೂ ಶೋಸ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಓಕೆ, ರೈಟ್ ಟೈಮ್ ರೈಟ್ ಆಪರ್ಚುನಿಟಿ ಅಂತ ಒಪ್ಕೊಂಡೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ವೆಲ್. ಕ್ಯಾಂಡಿ ಕ್ರಶ್ ಮೂವಿಗೆ ಯಾವ ಥರ ರೆಡಿ ಆದ್ರಿ ನೀವು ಅಂತ? ರಿಹರ್ಸಲ್ಸ್ ಇತ್ತು 1-2-3 days. ಸೊ
ರಿಹರ್ಸಲ್ಸ್ ಮಾಡಿದ್ವಿ. ಅದಾದಮೇಲೆ ಇವಾಗ ಒನ್ ವೀಕಿಂದ 1-2 ವೀಕ್ಸಿಂದ ಶೂಟ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇರಬೇಕು ಅಂದರೆ ಹೇಳ್ತಾರೆ. ಸೊ ದ ಟೀಮ್ ಇಸ್ ರಿಯಲಿ ಗುಡ್, ಪ್ರತಿಯೊಬ್ಬರು ತುಂಬ ಕೋಆಪ್ರೇಟಿವ್ ಇದ್ದಾರೆ. ಸೊ ನನಗೆಲ್ಲೂ ಕೂಡ ಒಂಥರ ಗಾಬರಿ ಮಾಡಿಸೋದಾಗಿರಲಿ ಅದು ಏನು, ಬಿಕಾಸ್ ಇಟ್ಸ್ ವೆರಿ ಇಂಟೆನ್ಸ್ ಮೂವಿ ಒಂಥರ ಹೇಳ್ಬೋದು. ಸೊ ಇಟ್ಸ್ ಇವರು ಲೈಕ್ ಇಲ್ಲಿ ಪ್ರಾಕ್ಟೀಸ್ ರಿಹರ್ಸಲ್ ಮಾಡಿಕೊಂಡು ಮನೆಗೆ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ನಾನು ಅವರು ಮಲಗಿದ್ದೀನಿ, ಒಂದು 11-11:30 ನೈಟು ಮಲಗಿದ್ದೀನಿ. ಸಡನ್ನಾಗಿ ಅಂತೆಲ್ಲ ಕಿರ್ಚೋದು, ನಾನು ಗಾಬರಿ ಆಗ್ಬಿಟ್ಟೆ. ಏನಾಯ್ತು ಅಂತ ನೋಡಿದ್ರೆ ಇಲ್ಲ, ನಾನು ರಿಹರ್ಸಲ್ ಮಾಡ್ತಾಯಿದ್ದೀನಿ. ಅದು ಭಯ ಬೆಚ್ಚಬೀಳೋದು, ಕಿರ್ಚೋದು. ಅಂದರೆ ಒಬ್ಬ ಕೊಲೆಗಾರನಿಂದ ತಪ್ಪಿಸ್ಕೋಬೇಕಾದಾಗ ಏನೇನು ಹೆಂಗೆ ಮಾಡ್ಬೇಕು ಆ್ಯಕ್ಟಿಂಗ್ ಅನ್ನೋ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಅದು ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಸರ್ ಏನಂದರೆ ಇವತ್ತು ನಿಮ್ದು ಆನಿವರ್ಸರಿ ಇದೆ, ಒಂದು ಸಾಂಗ್ ಹೇಳ್ಬೋದಾ ಮೇಡಮ್ಗೋಸ್ಕರ? ಹೌದು, ಅವ್ರಿಗೋಸ್ಕರನೇ ಮಾಡಿದ ಹಾಡು. ಸುಮ್ಮನೆ ಹೋಗಿ ಇವಳು ಲಿಪ್ಸ್ಟಿಕ್ ಹಾಕ್ತಾಳೆ, ಡೈಲಿ ಡ್ರೆಸ್ಗೆ ಮ್ಯಾಚಿಂಗ್ ನೇಲ್ ಪಾಲಿಶ್ ಹಾಕ್ತಾಳೆ, ಕ್ಯಾಟ್ ವಾಕು ಮಾಡ್ತಾಳೆ, ಸುಮ್ಮನೆ ನಗ್ತಾಳೆ, ಗೊಂಬೆ 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 ಓ ಗೊಂಬೆ 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 ಓ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಬೇರೆ ಇದ್ರಲ್ಲಿ ನೋಡಿದ್ದೀನಿ ಶೋಸಲ್ಲಿ, ನೀವು ಸರ್ಗೋಸ್ಕರ ಸಾಂಗ್ಸ್ ಹಾಡ್ತಾ ಇರ್ತೀರ ಅವಾಗವಾಗ. ಸೊ ಇವಾಗ ಒಂದು ಸಾಂಗು ಒಂದೆರಡು ಲೈನ್ ಅಷ್ಟೇ. ನೆನೆದಂತೆ ಬರುವವನು ನೀನೇ ತಾನೆ, ನನ್ನ ಈ ಪುಟ್ಟ ಹೃದಯವಿದು ನಿಂದೇ ತಾನೆ, ಕಾದಿರುವೆ ನಿನಗಾಗಿ ಕಾದಿರುವೆ, ಎಲ್ಲ ಮರೆತು ನಿನಗಾಗಿ ಕಾಯ್ತ ನಾನು ಕಾದಿರುವೆ. ಬಟ್ ದಿಸ್ ಇಸ್ ಫಾರ್ ಯು. ಓಕೆ ಸರ್, ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ, ಇದಾಗಿತ್ತು ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅವರ ಮಾತು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.